ವಿಷ್ಣು, ಖುಷಿ, ಸಾತ್ವಿಕ್, ಗಾಯತ್ರಿ, ನಿಖಿಲ್, ಸಂಗೀತ, ಅದ್ವಿಕ್, ರಘುವೀರ್, ನಮಿತ್, ಅಜೀಮ್, ಪ್ರತೀಕ್, ನಿರಂಜನ್ and Parinita. Welcome them. ಅದಕ್ಕಿಂತಲೂ ಶ್ರೇಷ್ಠವಾದದ್ದು ವಿದ್ಯಾದಾನ. ಅನ್ನದಾನ ಮಾಡಿದರೆ ಶ್ರಮಿಕ ತೃಪ್ತಿ ಸಿಕ್ಕರೆ, ವಿದ್ಯಾದಾನ ಮಾಡಿದರೆ ಜೀವನವಿಡೀ ತೃಪ್ತಿ ಸಿಗುತ್ತದೆ. ವಿದ್ಯಾದಾತಿ ವಿನಯಂ ವಿನಯಾದಾತಿ ಭಾಗಃ ಮಾತೃತ್ವಾದನಮಾಪ್ನೋತಿ ಧನಧರ್ಮಂ ತಥಾ ಸುಖಂ. ಇದರ ಅರ್ಥ ನಿಜವಾದ ಜ್ಞಾನವು ಶಿಸ್ತನ್ನು ನೀಡುತ್ತದೆ. ಶಿಸ್ತಿನಿಂದ ಯೋಗ್ಯತೆ ಬರುತ್ತದೆ. ಯೋಗ್ಯತೆಯಿಂದ ಸಂಪತ್ತನ್ನು ಪಡೆಯುತ್ತಾರೆ. ಸಂಪತ್ತಿನಿಂದ ಧರ್ಮಕ್ಕೆ ಕಾರಣವಾಗುತ್ತದೆ ಮತ್ತು ಧರ್ಮಕ್ಕೆ ಸಂತೋಷಕ್ಕೆ ಕಾರಣವಾಗುತ್ತದೆ. ಯಥಾ ಚಿತ್ತಂ ತಥಾ ವಾಚಃ, ಯಥಾ ವಾಚಃ ತಥಾ ಕ್ರಿಯಾ, ಚಿತ್ತೇ ವಾ ಚಿತ್ಯಾಯಾಂ ಚ ಸಾಧುನಾನೇಕರೂಪತಾ. ಇದರ ಅರ್ಥ ಮನಸ್ಸಿನಂತೆ ಮಾತು, ಮಾತಿನಂತೆ ಕ್ರಿಯೆ. ಮನಸ್ಸು, ಮಾತು, ಕ್ರಿಯೆಗಳಲ್ಲಿ ತತ್ಪುರುಷ ಒಂದೇ ರೀತಿಯಾಗುತ್ತಾನೆ. ಕ್ಷಣಶೈವ ವಿದ್ಯಾಮಟ್ಟಂ ಚ ಸಾಧಯೇ, ಕ್ಷಣತ್ಯಾಗೇ ಕುತೋ ವಿದ್ಯಾ, ಕಣತ್ಯಾಗೇ ಕುತೋ ಧನಂ. ಇದರ ಅರ್ಥ ಒಂದೊಂದು ಕ್ಷಣದಿಂದಲೂ ಒಂದೊಂದು ಕಣದಿಂದಲೂ ವಿದ್ಯೆಯನ್ನು ಮತ್ತು ಹಣವನ್ನು ಗಳಿಸಬೇಕು. ಒಂದು ಕ್ಷಣವನ್ನು ಬಿಟ್ಟರೆ ಎಲ್ಲಿಯೇ ವಿದ್ಯೆ, ಒಂದು ಕಣವನ್ನು